ಸರ್ಕಾರದಿಂದ ಜಾತಿ ಗಣತಿ ನಡೆದು ಅದರ ವರದಿಗಳು ಹೊರಗೆ ಬಂದಾಗ ರಾಜ್ಯದಲ್ಲಿ ಮುಸಲ್ಮಾನರೇ ನಂಬರ್ 1, ಲಿಂಗಾಯತರು 2ನೇ ಸ್ಥಾನ, ಒಕ್ಕಲಿಗರು 3ನೇ ಸ್ಥಾನ, ಕುರುಬರು 4ನೇ ಸ್ಥಾನ ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗುತ್ತೆ. ಹಿಂದೂಗಳನ್ನ ಜಾತಿ, ಉಪಜಾತಿ, ಒಳಜಾತಿ ಅಂತೆಲ್ಲ ಬೇರೆ ಬೇರೆ ಆಧಾರದ ಮೇಲೆ ಲೆಕ್ಕ ಹಾಕುವಂತಹ ನಮ್ಮ ಮಾಧ್ಯಮಗಳು ಮುಸ್ಲಿಮರನ್ನ ಮಾತ್ರ ಕೇವಲ ಮುಸ್ಲಿಂ ಅಂತಷ್ಟೇ ಲೆಕ್ಕ ಹೇಳ್ತಾರೆ. ಆದ್ರೆ ಅಲ್ಲಿಯೂ ಕೂಡ ಶಿಯಾ ಪಂಗಡದವರಿದ್ದಾರೆ, ಸುನ್ನಿ ಪಂಗಡದವರಿದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ, ದಲಿತರೂ ಇದ್ದಾರೆ. ಆ ದಲಿತರ ಮೇಲೆ ಮೇಲ್ಜಾತಿಯ ಮುಸಲ್ಮಾನರಿಂದ ಶೋಷಣೆಗಳು ಕೂಡ ನಡೀತಾ ಇದೆ ಅನ್ನುವುದನ್ನ ಯಾವತ್ತೂ ಹೇಳೋದಿಲ್ಲ. ಇದನ್ನ ನಾವು ಹೇಳ್ತಾ ಇರೋದಲ್ಲ. ಮೇಲ್ಜಾತಿಯ ಮುಸಲ್ಮಾನರು ದಲಿತ ಮುಸಲ್ಮಾನರ ಮೇಲೆ ನಡೆಸಿದಂತಹ ಜಾತಿ ಆಧಾರಿತ ತಾರತಮ್ಯಗಳ ಬಗ್ಗೆ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಿರಂತರವಾಗಿ ವರದಿಗಳು ಆಗುತ್ತಾನೆ ಇರುತ್ತವೆ. ಆದರೆ ಹಿಂದೂಗಳಲ್ಲಿ ಮಾತ್ರ ಜಾತಿ ತಾರತಮ್ಯ ಇದೆ ಅಂತ ತೋರಿಸುವ ಹಪ್ಪಹಪ್ಪಿಯಲ್ಲಿ ಪಾಪದ ದಲಿತ ಮುಸಲ್ಮಾನರ ಈ ಯಾತನೆಯನ್ನ ಸರ್ಕಾರವೂ ಸೇರಿದ ಹಾಗೆ ಯಾರೂ ಕೂಡ ಹೆಚ್ಚು ಪ್ರಚಾರ ಮಾಡೋದೇ ಇಲ್ಲ. ಒಂದು ಉದಾಹರಣೆಯನ್ನ ಕೊಡೋದಾದ್ರೆ, ಪಕ್ಕದ ಕೇರಳದ ಕೊಟ್ಟಾಯಂ ಜಿಲ್ಲೆಯ ಚಂಗನಶ್ಶೇರಿಯಲ್ಲಿರುವಂತಹ ಐತಿಹಾಸಿಕ ಪುತ್ತೂರುಪಳ್ಳಿ ಮುಸ್ಲಿಂ ಜಮಾತ್ ದಲಿತ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಸ್ಥಳೀಯ ಮುಸ್ಲಿಂ ವ್ಯಕ್ತಿಯೊಬ್ಬ ಮಸೀದಿಯ ಸಭೆಯೊಳಗೆ ಪ್ರವೇಶ ಮಾಡಿದ್ದಕ್ಕಾಗಿ ನೋಟಿಸ್ ನೀಡಿ ಖಂಡನೆಯನ್ನು ವ್ಯಕ್ತಪಡಿಸಿತ್ತು. ಆತನ ಪೂರ್ವಜರು ಸೇರಿದ ಹಾಗೆ ದಲಿತ ಮುಸ್ಲಿಂ ವಂಶಸ್ಥರು ತಮ್ಮ ಮಸೀದಿಯ ಸಭೆಗಳಲ್ಲಿ ಭಾಗವಹಿಸುವುದಕ್ಕಾಗ್ಲಿ ಮಸೀದಿಯ ಸವಲತ್ತುಗಳನ್ನು ಪಡೆಯುವುದಕ್ಕಾಗ್ಲಿ ಅರ್ಹರೇ ಅಲ್ಲ ಅಂತ ಆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಮತ್ತು ಈ ನಿಷೇಧ ನಮ್ಮ ಮಸೀದಿಯಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ನಮ್ಮ ಸಂಪ್ರದಾಯ ಅಂತಲೂ ಮಸೀದಿಯ ಕಾನೂನನ್ನ ಮುರಿಯುವಂತಿಲ್ಲ ಅಂತಲೂ ಎಚ್ಚರಿಕೆಯನ್ನ ನೀಡಲಾಯಿತು. ಆದರೆ ಮಸೀದಿ ಒಳಗಿನ ಈ ಗಲಾಟೆ ಸಾರ್ವಜನಿಕವಾಗಿ ಬಹಿರಂಗವಾದ್ದರಿಂದ ಹಲವಾರು ಸಂಘಟನೆಗಳು ಮಧ್ಯಪ್ರವೇಶವನ್ನ ಮಾಡಿ ಆ ಮಸೀದಿಯಲ್ಲಿ ನಡೀತಾ ಇದ್ದಂತಹ ಶತಮಾನಗಳ ಹಳೆಯದಾದ ಮೇಲ್ಜಾತಿ ಮತ್ತು ದಲಿತ ಮುಸಲ್ಮಾನರ ನಡುವಿನ ತಾರತಮ್ಯದ ಪದ್ಧತಿಯನ್ನ ರದ್ದುಗೊಳಿಸಲಾಯಿತು. ಪ್ರಮುಖವಾಗಿ ಒಸ್ಸಾನ್ ಮತ್ತು ಲಬ್ಬ ಅನ್ನುವಂತಹ ಜಾತಿಗಳಿಗೆ ಸೇರಿದ ದಲಿತ ಮುಸ್ಲಿಮರಿಗೂ ಸಮಾನ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಘೋಷಿಸಲಾಯಿತು. ಆದರೆ ಈ ಬದಲಾವಣೆ ನಡೆದದ್ದು ಕೇವಲ ಒಂದು ಮಸೀದಿಯಲ್ಲಿ ಮಾತ್ರ. ಉಳಿದ ಲಕ್ಷಾಂತರ ಮಸೀದಿಗಳಲ್ಲಿ ಏನ್ ಕಥೆ? ಮೊದಲೇ ಹೇಳಿದ ಹಾಗೆ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಭಾರತದಲ್ಲಿರುವಂತಹ ಮಸೀದಿಗಳ ಒಳಗೆ ಹಾಗೂ ಮಸೀದಿಯ ಸಮಿತಿಗಳಲ್ಲಿ ಜಾತಿ ಆಧಾರಿತ ತಾರತಮ್ಯ ಮತ್ತು ಸಾಮಾಜಿಕ ತಾರತಮ್ಯಗಳು ಅತ್ಯಂತ ಸಹಜ ಅನ್ನುವ ಹಾಗೆ ನಡೆದುಕೊಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಪಶ್ಮಂಡ ಮುಸ್ಲಿಮರ ಗೋಳುಗಳನ್ನ ಕೇಳುವವರೇ ಇಲ್ಲ. ಪಸ್ಮಂಡ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಹಿಂದುಳಿದವರು ಅಥವಾ ಹಿಂದೆ ಉಳಿಸಲ್ಪಟ್ಟವರು ಅಂತ ಅರ್ಥ. ಭಾರತದಲ್ಲಿ ಹಿಂದುಳಿದಂತಹ ಅಜ್ಲಾಫ್ ಮತ್ತು ದಲಿತ ಅರ್ಜಾಲ್ ಮುಸ್ಲಿಮರನ್ನ ಪಸ್ಮಂಡ ಮುಸ್ಲಿಮರು ಅಂತ ಕರೆಯಲಾಗುತ್ತೆ. ನಮ್ಮ ದೇಶದ ಒಟ್ಟು ಮುಸ್ಲಿಂ ಜನಸಂಖ್ಯೆಯಲ್ಲಿ 80% 85% ಜನ ಪಸ್ಮಂಡ ಮುಸ್ಲಿಮರೇ ಇರುವಂಥದ್ದು. ಆದರೆ ಮಾಧ್ಯಮಗಳು ಮತ್ತು ಬುದ್ಧಿಜೀವಿಗಳು ಹೇಳೋದು ಹಿಂದೂಗಳಲ್ಲಿ ಮಾತ್ರ ದಲಿತರಿದ್ದಾರೆ, ಹಿಂದೂಗಳಲ್ಲಿ ಮಾತ್ರ ಜಾತಿ ಪದ್ಧತಿ ಇದೆ ಅಂತ. ಕಳೆದ ವಾರವಷ್ಟೇ ಉತ್ತರ ಪ್ರದೇಶದ ಸಂಭಾಲ್ ಮಸೀದಿಯಲ್ಲಿ ನಮಾಜ್ ಮಾಡಲಿಕ್ಕೆ ದಲಿತ ಮುಸ್ಲಿಮರಿಗೆ ಅವಕಾಶ ನಿರಾಕರಿಸಿರುವಂತಹ ಪ್ರಕರಣ ದಾಖಲಾಗಿದೆ. ಇಷ್ಟೇ ಅಲ್ಲ, ವಕ್ಫ್ ಮಂಡಳಿಯ ಆಡಳಿತ ಇರುವಂತಹ ಅದೆಷ್ಟೋ ಸ್ಮಶಾನಗಳಲ್ಲಿ ಪಸ್ಮಂಡ ಮುಸ್ಲಿಮರ ಅಂತ್ಯ ಸಂಸ್ಕಾರವನ್ನ ಕೂಡ ತಡೆ ಹಿಡಿಯಲಾಗುತ್ತೆ. ಇದೇ ಕಾರಣಕ್ಕೆ ಈಗ ಪಸ್ಮಂಡ ಮುಸ್ಲಿಮರಿಗೆ ಜಾತಿ ಆಧಾರಿತ ಸಾಮಾಜಿಕ ಮತ್ತು ರಾಜಕೀಯದ ಒಳ ಮೀಸಲಾತಿ ಕಲ್ಪಿಸಬೇಕು ಅನ್ನುವಂತಹ ಕೂಗು ಎದ್ದಿದೆ. ಆದರೆ ಮುಸ್ಲಿಮರಲ್ಲೂ ಜಾತಿ ಆಧಾರಿತ ತಾರತಮ್ಯಗಳಿದೆ ಅನ್ನುವಂಥದ್ದು ಬಹಿರಂಗವಾಗಬಾರದು ಅನ್ನುವಂಥ ಉದ್ದೇಶದಿಂದ ಮೇಲ್ಜಾತಿಯ ಮುಸಲ್ಮಾನರು ಪಸ್ಮಂಡ ಮುಸ್ಲಿಮರ ಈ ಬೇಡಿಕೆಗಳಿಗೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ದಲಿತ ಮುಸ್ಲಿಮರ ಗೋಳನ್ನಂತೂ ಕೇಳುವವರೇ ಇಲ್ಲದಾಗಿದ್ದಾರೆ ಅನ್ನೋದು ಮಾತ್ರ ಬಹಳ ನೋವಿನ ಸಂಗತಿ.